ರಾಜ್ಯಾದ್ಯಂತ ಬಹಳ ಜೋರಾಗಿ ನಡೀತಾ ಇದೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ಜನ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸುತ್ತಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನ ಮಾಡ್ತಿದ್ದಾರೆ. ಯೋಗ್ಯ ಅಭ್ಯರ್ಥಿಗಳ ಆಯ್ಕೆಗೆ ಅವರ ಹಣೆ ಬರಹವನ್ನ ತಮ್ಮ ತೀರ್ಪನ್ನ ಬರೆಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಯಾವ ರೀತಿ ಮತದಾನ ಪ್ರಕ್ರಿಯೆ ಸಾಗಿದೆ ಅಂತ ಹೇಳಿ. ಬರುವಂತಹ ಪ್ರಸಂಗ, ಆದ್ರೆ ಇವತ್ತಿಗೂ ಇದು ಪ್ರಸ್ತುತ. ಒಂದು ದಿನ ಭಗವಾನ್ ಶಿವ ಭಸ್ಮವನ್ನ ಮೈಗೆ ಧಾರಣೆ ಮಾಡ್ತಿರುವಾಗ ಅದರಲ್ಲಿ ಕೂದಲನ್ನ ಕಂಡು ಆಕ್ರೋಶಿತನಾಗಿ ಭಸ್ಮದ ಬಟ್ಟಲನ್ನ ಕೋಪದಿಂದ ಎಸೆಯುತ್ತಾನೆ. ಆ ಭಸ್ಮದಿಂದ ಹುಟ್ಟಿದವನೇ ಭಸ್ಮಾಸುರನೆಂಬ ಅಸುರ. ಶಿವ ಆತನಿಗೆ ತನಗಾಗಿ ಭಸ್ಮವನ್ನ ತರುವ ಕೆಲಸವನ್ನ ವಹಿಸ್ತಾನೆ. ಬಹಳ ದೀರ್ಘಕಾಲದವರೆಗೂ ಇದು ನಡೆಯುತ್ತೆ. ಭಸ್ಮಾಸುರ ದೊಡ್ಡ ಪ್ರಮಾಣದಲ್ಲಿ ಭಸ್ಮವನ್ನ ತಂದು ಶಿವನಿಗೆ ನೀಡ್ತಿರ್ತಾನೆ. ಆದ್ರೆ ಒಂದು ದಿನ ಮಾತ್ರ ಖಾಲಿ ಕೈಯಲ್ಲಿ ಹಿಂದಿರುಗ್ತಾನೆ ಭಸ್ಮಾಸುರ. ಸಾವಿನ ಸಂಖ್ಯೆ ಇಳಿಕೆಯಾಗಿದೆ, ಹೊತ್ತಿಸಲು ಶವಗಳು ಸಿಕ್ತಿಲ್ಲ, ಹೀಗಾಗಿ ಭಸ್ಮ ಸಿಕ್ತಿಲ್ಲ ಅಂತ ಶಿವನ ಮುಂದೆ ಅವಲತ್ತುಕೊಳ್ತಾನೆ. ಅಷ್ಟೇ ಅಲ್ಲ, ಇದಕ್ಕಾಗಿಯೇ ತನಗೊಂದು ವರವನ್ನ ಕರುಣಿಸುವಂತೆ ಶಿವನಲ್ಲಿ ಕೇಳಿಕೊಳ್ತಾನೆ. ತಾನು ಯಾರ ತಲೆ ಮೇಲೆ ಕೈ ಇಟ್ರೂ ಅವರು ಭಸ್ಮವಾಗಬೇಕು. ಇದರಿಂದ ಧರಣಿಯಲ್ಲಿರೋ ಅನಾವಶ್ಯಕ ಜೀವಿಗಳು ನಾಶವಾಗಲಿವೆ, ಭಸ್ಮವು ಸಿಗಲಿದೆ ಅನ್ನೋ ಬೇಡಿಕೆಯನ್ನ ಶಿವನ ಮುಂದಿಡ್ತಾನೆ. ಭಸ್ಮಾಸುರ ಕೇಳಿದಂತೆ ಶಿವ ಆತನಿಗೆ ವರವನ್ನ ಕರುಣಿಸಿಯೇ ಬಿಡ್ತಾನೆ. ಆದ್ರೆ ವರ ಪ್ರಾಪ್ತಿಯಾಗ್ತಾ ಇದ್ದಂತೆ ಭಸ್ಮಾಸುರ ಬದಲಾಗಿದ್ದ. ಸಿಕ್ಕ ವರವನ್ನ ಪರಮೇಶ್ವರನ ಮೇಲೆಯೇ ಪರೀಕ್ಷೆ ಮಾಡೋಕೆ ಮುಂದಾಗ್ಬಿಡ್ತಾನೆ. ಭಸ್ಮಾಸುರನ ವರ್ತನೆಗೆ ಶಿವ ದಿಗ್ಭ್ರಾಂತನಾಗಿದ್ದ. ವರವನ್ನ ನೀಡಲು ಮಾತ್ರ ಸಾಧ್ಯ, ಮರಳಿ ಪಡೆಯುವುದು ಸಾಧ್ಯವಿಲ್ಲ. ಹೀಗಾಗಿ ಈ ಅಸುರನಿಂದ ತಪ್ಪಿಸಿಕೊಳ್ಳೋದು ಬಿಟ್ಟು ಬೇರೆ ಮಾರ್ಗವೇ ಇರಲಿಲ್ಲ. ಆದ್ರೆ ಭಸ್ಮಾಸುರ ಶಿವನನ್ನ ಅಟ್ಟಿಸ್ಕೊಂಡು ಬರ್ತಾನೆ. ಆ ವೇಳೆ ನೇರ ಮಹಾವಿಷ್ಣುವಿನ ಬಳಿ ದೌಡಾಯಿಸುವ ಶಿವ ಪರಿಸ್ಥಿತಿಯನ್ನ ವಿವರಿಸ್ತಾನೆ. ಮಹಾವಿಷ್ಣು ತಕ್ಷಣ ಒಂದು ತಂತ್ರ ಮಾಡ್ತಾನೆ. ತನ್ನನ್ನ ತಾನು ಒಂದು ಸುಂದರ ಹೆಣ್ಣಾಗಿ ಪರಿವರ್ತಿಸಿಕೊಳ್ತಾನೆ. ಮೋಹಿನಿಯಾಗಿ ಬದಲಾಗ್ತಾನೆ. ಮೋಹಿನಿ ಅತ್ಯದ್ಭುತ ಸುಂದರಿ. ಯಾವಾಗ ಭಸ್ಮಾಸುರ ಶಿವನಿಗಾಗಿ ಹುಡುಕಾಟ ನಡೆಸ್ತಿರ್ತಾನೋ ಆಗ ಆತನ ಕಣ್ಣು ಮೋಹಿನಿಯ ಮೇಲೆ ಬೀಳುತ್ತೆ. ಆಕೆಯ ಸೌಂದರ್ಯದಿಂದ ಸಂಮೋಹಿತನಾದ ಭಸ್ಮಾಸುರ ಎಲ್ಲವನ್ನ ಮರೆತುಬಿಟ್ಟಿದ್ದ. ಆಕೆಯ ಕೈ ಹಿಡಿದು ನನ್ನನ್ನ ಮದುವೆಯಾಗ್ತೀಯಾ ಅಂತ ಕೇಳಿದ್ದ. ಆದ್ರೆ ಮೋಹಿನಿ ನನ್ನನ್ನ ನೃತ್ಯದಲ್ಲಿ ಸೋಲಿಸು, ಆಗ ನಿನ್ನನ್ನ ಮದುವೆಯಾಗ್ತೀನಿ ಅಂತ ಷರತ್ತು ಹಾಕ್ತಾಳೆ. ಭಸ್ಮಾಸುರ ಅದಕ್ಕೆ ಒಪ್ಕೊಳ್ತಾನೆ. ನೃತ್ಯ ಆರಂಭವಾಗುತ್ತೆ. ಇಬ್ಬರು ಗಂಟೆಗಳ ಕಾಲ ನೃತ್ಯ ಮಾಡ್ತಾರೆ. ಮೋಹಿನಿ ಬುದ್ಧಿವಂತಿಕೆಯಿಂದ ತನ್ನ ಕೈಯಿಂದ ತಲೆಯನ್ನ ಮುಟ್ಟುವಂತೆ ಒಂದು ಭಂಗಿಯನ್ನ ಮಾಡ್ತಾಳೆ. ಆತನು ಅದನ್ನೇ ಅನುಕರಣೆ ಮಾಡ್ತಾನೆ. ಅಷ್ಟೇ, ಕ್ಷಣವೂ ವ್ಯರ್ಥವಾಗದಂತೆ ತನ್ನದೇ ಕೈಯಿಂದ ಭಸ್ಮವಾಗ್ಬಿಡ್ತಾನೆ ಭಸ್ಮಾಸುರ. ಅಲ್ಲಿಗೆ ಅಸುರನ ಅಂತ್ಯವಾಗ್ಬಿಡುತ್ತೆ. ಹಾಗಿದ್ರೆ ಇದು ಈಗಕ್ಕೆ ಹೇಗೆ ಪ್ರಸ್ತುತ ಅದನ್ನ ನಾನ್ ಹೇಳ್ತೀನಿ. ನಮ್ಮೆಲ್ಲರಲ್ಲೂ ಒಂದು ಅದ್ಭುತ ಶಕ್ತಿ ಇದೆ, ಅದೇ ಮತದಾನದ ಶಕ್ತಿ. ಹಾಗಾಗಿ ಯಾರಿಗೆ ಮತ ನೀಡೋ ಮೊದಲು ಯೋಚನೆ ಮಾಡಿ ನಿರ್ಧರಿಸಿ. ಒಂದು ವೇಳೆ ಅಧಿಕಾರ ಅನರ್ಹರ ಕೈಗೆ ಹೋದ್ರೆ ಮರಳಿ ಪಡೆಯಲು ಸಾಧ್ಯವಿಲ್ಲ. ಗಮನಿಸಿದ್ರಲ್ಲ, ಒಂದೊಳ್ಳೆಯ ಮೆಸೇಜ್ ಅನ್ನ ನಿಮ್ಮವರೆಗೆ ತಲುಪಿಸುವಂತಹ ಪ್ರಯತ್ನ ನ್ಯೂಸ್ ಫಸ್ಟ್ನದ್ದು. ದೇಶದ ಭವಿಷ್ಯವನ್ನ ಬರೆಯುವಂತಹ ಅಧಿಕಾರ ನಮ್ಮ ಕೈನಲ್ಲಿದೆ. ಆ ಅಧಿಕಾರವನ್ನ ಯೋಗ್ಯ ರೀತಿಯಲ್ಲಿ ಚಲಾಯಿಸುವಂತಹ ಸಂದರ್ಭ ಇದು. ನಮಗ್ ಬೇಕಾಗಿರುವಂತಹ ಅಭ್ಯರ್ಥಿ, ನಮ್ಮ ಸೇವೆಯನ್ನ ಸಮರ್ಥವಾಗಿ ಮಾಡಬಲ್ಲಂತಹ ಅಭ್ಯರ್ಥಿ, ನಮಗ್ ಬೇಕಾಗಿರುವಂತಹ ಸರ್ಕಾರವನ್ನ ಆಯ್ಕೆ ಮಾಡುವಂತಹ ಸಂದರ್ಭ. ಭಸ್ಮಾಸುರ ತನ್ನ ಕೈಯನ್ನ ತನ್ನ ತಲೆ ಮೇಲೆ ಇಟ್ಕೊಂಡು ಸುಟ್ಟೋದ. ಅದೇ ರೀತಿಯಾದಂತಹ ಒಂದು ಪವರ್ ನಮ್ಮ ಕೈನಲ್ಲಿದೆ. ಯೋಗ್ಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರೆ ಮುಂದಿನ 5 ವರ್ಷಗಳ ಕಾಲ ನಮ್ಮ ಕೆಲಸ ಮಾಡೋದಕ್ಕೆ ಆತ ಸಿದ್ಧನಿರ್ತಾನೆ. ಯೋಗ್ಯ ಇಲ್ಲದಂತಹ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರೆ ಅದರಿಂದ ಮುಂದಿನ ದಿನಗಳಲ್ಲಿ ನಮಗೇ ಸಮಸ್ಯೆ ಆಗುತ್ತೆ. ಹಾಗಾಗಿ ಕಡ್ಡಾಯವಾಗಿ ಮತದಾನ ಮಾಡಿ, ಯೋಗ್ಯ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಿ. ಸದ್ಯ ಮತದಾನ ಪ್ರಕ್ರಿಯೆ ಎಷ್ಟು ಬಿರುಸಿನಿಂದ ಸಾಗ್ತಾ ಇದೆ ಅನ್ನುವಂಥದ್ದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಾಜಕಾರಣಿಗಳು ಹಾಗೆ ವಿವಿಧ ಕ್ಷೇತ್ರದ ಗಣ್ಯರು
ಸಿನಿಮಾ ನಟರು ಎಲ್ಲರೂ ಕೂಡ ಮತಗಟ್ಟೆಯತ್ತ ಆಗಮಿಸುತ್ತಿದ್ದಾರೆ. ಜನಸಾಮಾನ್ಯರು, ಅದರಲ್ಲೂ ಹಿರಿಯ ವಯಸ್ಸಿನವರಲ್ಲಿ ಉತ್ಸಾಹ ಹೆಚ್ಚಾಗಿ ಕಾಣ್ತಾ ಇದೆ. ಫಸ್ಟ್ ಟೈಮ್ ವೋಟರ್ಸ್ನಲ್ಲಿ ಉತ್ಸಾಹ ಹೆಚ್ಚಾಗಿ ಕಾಣ್ತಾ ಇದೆ. ಮತಗಟ್ಟೆಯತ್ತ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸುತ್ತಿದ್ದಾರೆ. ಹಾಗಂತ ವೋಟರ್ ಐಡಿ ಇಲ್ಲಪ್ಪ, ಹೇಗೆ ಬಂದು ಮತ ಹಾಕೋದು, ವೋಟರ್ ಲಿಸ್ಟ್ನಲ್ಲಿ ಹೆಸರಿದ್ರು ವೋಟರ್ ಐಡಿ ಮಿಸ್ ಆಗಿ ಹೋಗ್ಬಿಟ್ಟಿದೆ ಅಂತ ಟೆನ್ಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಹಲವು ದಾಖಲೆಗಳನ್ನ ನೀವು ತೋರಿಸಿ ಮತವನ್ನ ಚಲಾಯಿಸಬಹುದು. ಆಧಾರ್ ಕಾರ್ಡ್ ಅನ್ನ ತೋರಿಸಬಹುದು, ನರೇಗಾ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್, ಅಂಚೆ ಕಚೇರಿ ನೀಡಿದಂತಹ ಭಾವಚಿತ್ರ ಇರುವಂತಹ ಪಾಸ್ಬುಕ್ ಆಗಿರಬಹುದು, ಅಥವಾ ಆರೋಗ್ಯ ವಿಮಾ ಸ್ಮಾರ್ಟ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಭಾವಚಿತ್ರ ಇರುವಂತಹ ಈ ಪೆನ್ಷನ್ ಡಾಕ್ಯುಮೆಂಟ್, ಕೇಂದ್ರ, ರಾಜ್ಯ, ಸಾರ್ವಜನಿಕ ಸಂಸ್ಥೆಗಳು ನೀಡಿರುವಂತಹ ಗುರುತಿನ ಚೀಟಿ, ಭಾವಚಿತ್ರ ಇರುವಂತಹ ಗುರುತಿನ ಚೀಟಿ, ಇಫ್ ಇನ್ ಕೇಸ್ ಸಂಸದರು, ಶಾಸಕರಾಗಿದ್ರೆ ಅವರಿಗೆ ನೀಡಿರುವಂತಹ ಗುರುತಿನ ಚೀಟಿ, ವಿಶಿಷ್ಟ ಅಂಗವೈಕಲ್ಯ ಕಾರ್ಡ್, ಈ ರೀತಿಯಾಗಿ ಯಾವುದಾದ್ರೂ ಒಂದು ಕಾರ್ಡ್ ಅನ್ನ ತೋರಿಸಿ, ಒಂದು ದಾಖಲೆಯನ್ನ ತೋರಿಸಿ ನೀವು ನಿಮ್ಮ ಹಕ್ಕನ್ನ ಚಲಾಯಿಸಬಹುದು. ವೋಟರ್ ಐಡಿ ಇಲ್ಲ, ಮಿಸ್ ಆಗಿದೆ ಅಂತ ಹೇಳಿ ವೋಟ್ ಹಾಕದೆ ಕುಳಿತುಕೊಳ್ಬೇಕಾಗಿಲ್ಲ. ಯಾವುದಾದ್ರೂ ಇವಿಷ್ಟರಲ್ಲಿ ಯಾವುದಾದ್ರೂ ಒಂದು ದಾಖಲೆಯನ್ನ ತೆಗೆದುಕೊಂಡು ಬಂದು ಮತಗಟ್ಟೆಗೆ ಆಗಮಿಸಿ ನಿಮ್ಮ ಹೆಸರನ್ನ ಹೇಳಿ ಆ ಡಾಕ್ಯುಮೆಂಟ್ ಅನ್ನ ತೋರಿಸಿ ನಿಮ್ಮ ಹಕ್ಕನ್ನ ಚಲಾಯಿಸಿ. ಮತದಾನ ಮಾಡಲೇಬೇಕಾದಂತಹ ಸಂದರ್ಭ ಇದು. ಯೋಗ್ಯ ಸರ್ಕಾರವನ್ನ, ಯೋಗ್ಯ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಬೇಕು ಅಂದ್ರೆ ನಿಮ್ಮ ಹಕ್ಕನ್ನ, ನಿಮ್ಮ ಕೈನಲ್ಲಿರುವಂತಹ ಆ ಪವರ್ನ ನೀವು ಚಲಾಯಿಸಲೇಬೇಕು. ಒಟ್ಟು 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನದ ಪ್ರಕ್ರಿಯೆ ಆರಂಭ ಆಗಿರೋದು. ಕಳೆದ ಬಾರಿ 2019ರ ಒಂದು ಡೇಟಾನ ನಿಮ್ಮ ಜೊತೆ ಹಂಚಿಕೊಳ್ಬೇಕು. 2019ರಲ್ಲಿ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಹೈಯೆಸ್ಟ್ ವೋಟಿಂಗ್ ಆಗಿದ್ದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ 80.24%, 80% ವೋಟಿಂಗ್ ಆಗಿತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ. ಅಂಥದ್ದೇ ಉತ್ತಮ ರೀತಿಯಾದಂತಹ ಮತದಾನ ಈ ಬಾರಿಯೂ ಆಗಲಿ ಅನ್ನುವಂತಹ ನಿರೀಕ್ಷೆ ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ತಮ್ಮ ಹಕ್ಕನ್ನ ಚಲಾಯಿಸುತ್ತಿದ್ದಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಹಾಲಿ ಸಂಸದೆಯಾಗಿದ್ರು ಶೋಭಾ ಕರಂದ್ಲಾಜೆಯವರು. ಆದರೆ ಈ ಬಾರಿ ಬಿಜೆಪಿ ಹೈಕಮಾಂಡ್ ಅವರನ್ನ ಬೆಂಗಳೂರು ಉತ್ತರ ಲೋಕಸಭಾ ಅಖಾಡದಿಂದ ಸ್ಪರ್ಧೆ ಮಾಡುವಂತೆ ಸೂಚಿಸಿತು. ಅದ್ದೂರಿಯಾಗಿ ಪ್ರಚಾರದಲ್ಲಿ ಭಾಗಿಯಾದರು ಪ್ರೊಫೆಸರ್ ರಾಜೀವ್ ಗೌಡ ಹಾಗೆ ಶೋಭಾ ಕರಂದ್ಲಾಜೆ ಅವರ ಮಧ್ಯೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಹಣಾಹಣಿ ಇರೋದು. ಸದ್ಯ ತಮ್ಮ ಹಕ್ಕನ್ನ ಚಲಾಯಿಸುತ್ತಿದ್ದಾರೆ ಕೇಂದ್ರ ಸಚಿವೆಯಾಗಿರುವಂತಹ ಹಾಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಶೋಭಾ ಕರಂದ್ಲಾಜೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಇನ್ನು ಹಿರಿಯ ನಾಗರಿಕರಲ್ಲಿ ಯಾವ ರೀತಿಯಾದಂತಹ ಉತ್ಸಾಹ ಇದೆ ನೋಡಿ ಮತವನ್ನ ಹಾಕೋದಕ್ಕೆ. ವೀಲ್ ಚೇರ್ನಲ್ಲಿ ಬಂದಿದ್ದಾರೆ ಒಬ್ರು ಅಜ್ಜಿ, ನಡೆಯೋದಕ್ಕಾಗ್ತಾ ಇಲ್ಲ, ಹಾಗಂತ ತಮ್ಮ ಹಕ್ಕು ಚಲಾಯಿಸುವುದನ್ನ ಅವರು ಮರೆತಿಲ್ಲ. ಮತ್ತೊಬ್ರು ತಾತ ವಾಕಿಂಗ್ ಸ್ಟಿಕ್ ಕೈನಲ್ಲಿದೆ, ಜೊತೆಗೆ ವೀಲ್ ಚೇರ್ನಲ್ಲಿ ಅವರನ್ನ ಅವರ ಕುಟುಂಬಸ್ಥರು ಕರ್ಕೊಂಡು ಬರ್ತಾ ಇದ್ದಾರೆ ಮತಗಟ್ಟೆಗೆ. ಅವರಲ್ಲೂ ಕೂಡ ಆ ಮತದಾನದ ಉತ್ಸಾಹ ಕಾಣಿಸ್ತಾ ಇದೆ. ಕೆಳಭಾಗದಲ್ಲಿ ಮತ್ತೋರ್ವ ಹಿರಿಯ ವ್ಯಕ್ತಿಯನ್ನ ಗಮನಿಸ್ತಾ ಇದ್ದೀರಿ, ಹಿರಿಯ ನಾಗರಿಕರನ್ನ ಗಮನಿಸ್ತಾ ಇದ್ದೀರಿ. ಮತದಾನದ ಪ್ರಕ್ರಿಯೆಗೆ ಅವರೂ ಕೂಡ ವೀಲ್ ಚೇರ್ನಲ್ಲಿ ಆಗಮಿಸಿದ್ದಾರೆ. ಆಗಲೇ ಮಾತನಾಡಿದ್ರು, ಎಲ್ಲರೂ ಕೂಡ ಮತವನ್ನ ಹಾಕಿ ಅನ್ನುವಂತಹ ಸಂದೇಶವನ್ನ ನೀಡಿದ್ರು. ಮತ್ತೋರ್ವ ವ್ಯಕ್ತಿ ನಡ್ಕೊಂಡು ಬರಕ್ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ವೀಲ್ ಚೇರ್ನಲ್ಲಿ ಆಗಮಿಸಿದ್ದಾರೆ ಮತಗಟ್ಟೆಗೆ ತಮ್ಮ ಹಕ್ಕನ್ನ ಚಲಾಯಿಸುವುದಕ್ಕೆ. ಹುಷಾರಿಲ್ಲದೆ ಇದ್ರು, ನಡೆಯೋಕ್ಕಾಗದೇ ಇದ್ರು, ನಡೆಯುವಂಥ ಸಿಚುವೇಶನ್ ಇಲ್ಲದೆ ಇದ್ರು ಹಿರಿಯ ನಾಗರಿಕರಲ್ಲಿ ಕಂಡು ಬರ್ತಾ ಇರುವಂತಹ ಆ ಉತ್ಸಾಹಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಆಗಮಿಸಿದ್ದಾರೆ, ಕುಟುಂಬಸ್ಥರ ಸಹಾಯದಿಂದ ಮತಗಟ್ಟೆಯತ್ತ ಧಾವಿಸುತ್ತಿದ್ದಾರೆ. ವಯಸ್ಸು 70-80 ವರ್ಷ ಆಗಿದೆ, ಕೈ ಪಾಪ ವೃದ್ಧಿ ಅವರಿಗೆ ಕೈ ಫ್ರಾಕ್ಚರ್ ಆಗಿದೆ. ಇಂತಹ ಸಂದರ್ಭದಲ್ಲೂ ಕೂಡ ಅವರು ಮತಗಟ್ಟೆಗೆ ಆಗಮಿಸ್ತಾ ಇರುವಂತಹ ರೀತಿ, ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇರುವಂತಹ ರೀತಿ, ಇದು ವೋಟ್ ಹಾಕದೆ ಮನೆಯಲ್ಲಿ ಕೂತಿರೋರು, ಇವತ್ತು ಹಾಲಿಡೇ ಅಂತ ಹೇಳಿ ಮನೆಯಲ್ಲಿ ಕೂತಿರೋರು, ಇವರಿಗೆಲ್ಲ ಸ್ಫೂರ್ತಿಯಾಗಬೇಕು. ಓಕೆನಾ? ಆರಾಮ್ ನಿಂತ್ಕೊಳ್ರಿ, ಯಾಕ್ರಿ ಓಕೆ. ರಕ್ಷಕ್ ಮೇಡಮ್, ಇವತ್ತು ತಾವು ಕೂಡ ಬಂದು ಮತದಾನ ಮಾಡಿದಿರಿ, ಬೆಂಗಳೂರು ಉತ್ತರದ ಅಭ್ಯರ್ಥಿ. ನಾನು ಕೂಡ ಮೇಡಮ್ ಇವತ್ತು ಅರಮಿ-ಲೇಔಟ್ನ ಈ ಸರ್ಕಾರಿ ಶಾಲೆಯಲ್ಲಿ ಬೂತ್ ನಂಬರ್ 60ರಲ್ಲಿ ನಾನು ಕೂಡ ಮೋದಿಯವರಿಗೆ ವೋಟ್ ಮಾಡಿದ್ದೀನಿ.
ಈ ದೇಶದ ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಕಳೆದ ಸುಮಾರು 22-23 ವರ್ಷಗಳ ಆಡಳಿತದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡಿದಂಥ ಪ್ರಧಾನಿ ಅದು ನರೇಂದ್ರ ಮೋದಿಯವರು. 12 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ, 10 ವರ್ಷಗಳ ಕಾಲ ಪ್ರಧಾನಿಯಾಗಿ ಈ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.